ಒಂದು ಸರ್ಕಾರವನ್ನು ಅಲ್ಲಾಡಿಸುವಂಥ ಮಟ್ಟಕ್ಕೆ, ಸರ್ಕಾರವನ್ನು ಉರುಳಿಸುವ ಮಟ್ಟಕ್ಕೆ ಒಂದು ಜನಾಂದೋಲನವಾಗಿ ಈ ಪಾದಯಾತ್ರೆ ರೂಪುಗೊಳ್ಳುತ್ತೆ ಅಂತ ನನಗೆ ಅನಿಸುತ್ತೆ. ಅದರಲ್ಲಿ ಬಿಜೆಪಿಯ ಭ್ರಷ್ಟಾಚಾರಗಳನ್ನು ಆಚೆ ಆಗ್ತೀವಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇರುವಂತದ್ದು ಡಿ.ಕೆ. ಶಿವಕುಮಾರ್ ಅವರು. ದುರಾದೃಷ್ಟಕ್ಕೆ ಪ್ರಜಾಪ್ರಭುತ್ವದ ವೇದಿಕೆಯಲ್ಲಿ ಆಳುವ ಸರ್ಕಾರ, ಜನತಂತ್ರ ವ್ಯವಸ್ಥೆ ಮೇಲೆ ನಂಬಿಕೆ ಇರಬೇಕಾದಂತ ಒಂದು ಸರ್ಕಾರ ವಿಪಕ್ಷವನ್ನು ಮಟ್ಟ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದರ ಪರಿಣಾಮ ಇವತ್ತು ಈ ಪಾದಯಾತ್ರೆ ನಡೆಯುತ್ತೆ. ಡಿ.ಕೆ. ಶಿವಕುಮಾರ್ ಅವರು ರಾಮನಗರದಲ್ಲಿ ವಿಜಯೇಂದ್ರ ಅವರ ಬಗ್ಗೆ ಅವಹೇಳನವಾಗಿ ಮಾತಾಡಿದ್ದಾರೆ. ಪ್ರಜಾಪ್ರಭುತ್ವದ ಚೌಕಟ್ಟನ್ನು ಮೀರಿ ಒಬ್ಬ ಉಪಮುಖ್ಯಮಂತ್ರಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಆ ಮಾತಿಗೆ ಉತ್ತರವನ್ನು ಅದೇ ದಾಟಿಯಲ್ಲಿ ವಿಜಯೇಂದ್ರ ಕೊಡ್ತಾರೆ ಅಂತ ನಂಗೆ ಅನಿಸುತ್ತೆ. ಎರಡನೇ ದಿನಕ್ಕೆ ಮೈಸೂರು ಚಲೋ ಪಾದಯಾತ್ರೆ ಕಾಲಿಟ್ಟಿದೆ. ಈಗ ನಮ್ಮ ಜೊತೆ ಕೋಟ ಶ್ರೀನಿವಾಸ್ ಅವರು ಇದ್ದಾರೆ, ಮನೆ ಮಾತಾಡ್ತೀರಾ ಸರ್? ನಮಸ್ತೆ. ಇವತ್ತು ಎರಡನೇ ದಿನದ ಪಾದಯಾತ್ರೆ ನಡೀತಾ ಇರುವಂಥದ್ದು, ಏನು ಹೇಳ್ತೀರಾ? ರಾಜ್ಯದ ಮೂಲೆ ಮೂಲೆಯಿಂದ ಈ ಪಾದಯಾತ್ರೆಗೆ ಭಾರತೀಯ ಜನತಾ ಪಕ್ಷ ಮತ್ತು JDSನ ಕಾರ್ಯಕರ್ತರು ರಣೋತ್ಸಾಹದಿಂದ ಬಂದು ಸೇರಿಕೊಳ್ತಾ ಇದ್ದಾರೆ. ನನಗನ್ನಿಸುತ್ತೆ ಇನ್ನು ಕೊನೆಯ ದಿವಸ ಒಂದು ಸರ್ಕಾರವನ್ನು ಅಲ್ಲಾಡಿಸುವಂಥ ಮಟ್ಟಕ್ಕೆ, ಸರ್ಕಾರವನ್ನು ಉರುಳಿಸುವ ಮಟ್ಟಕ್ಕೆ ಒಂದು ಜನಾಂದೋಲನವಾಗಿ ಈ ಪಾದಯಾತ್ರೆ ರೂಪುಗೊಳ್ಳುತ್ತೆ ಅಂತ ನನಗನ್ನಿಸುತ್ತೆ. ಸರ್, ಈಗ ಕಾಂಗ್ರೆಸ್ ಅವರು ಕೂಡ ಜನಾಂದೋಲನ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಿಜೆಪಿಯ ಭ್ರಷ್ಟಾಚಾರಗಳನ್ನು ಆಚೆ ಆಗ್ತೀವಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇರುವಂಥದ್ದು ಡಿ.ಕೆ. ಶಿವಕುಮಾರ್ ಅವರು. ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಒಂದು ವಿಪಕ್ಷಗಳಿಗೆ ಚರ್ಚೆ ಮಾಡಲಿಕ್ಕೆ ಸದನದಲ್ಲಿ ಅವಕಾಶ ಮಾಡಿಕೊಡಬೇಕಾಗಿತ್ತು. ಅದರಲ್ಲೇ ಸರ್ಕಾರ ಎಡವಿ ಬಿದ್ದಿದೆ. ನಾವು ಹೇಳಿದೆವು, ಮೂಢ ಹಗರಣದ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ, ವಾಲ್ಮೀಕಿ ಹಗರಣದ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ, SC/ST ಪ್ರಕರಣದ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ, OBC ಮಕ್ಕಳಿಗೆ ಶಿಕ್ಷಣಕ್ಕೆ ಬೇಕಾದಂಥ ಅನುಕೂಲ ಮಾಡದಿರುವಂಥ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ, ಸರ್ಕಾರಿ ಅಧಿಕಾರಿಗಳ ವರ್ಗಾವಣೆಗೆ ಲಕ್ಷಾಂತರ ಅಂತ ಏನು ಡೇಟ್ ಫಿಕ್ಸ್ ಆಗಿದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳಿದಾಗ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದರೆ ಬಹುತೇಕ ಈ ಗೊಂದಲಗಳಿಗೊಂದು ಅವತ್ತು ತೆರೆ ಬೀಳ್ತಿತ್ತು ಅಥವಾ ಬೇರೆ ಬಗ್ಗೆ ಬರ್ತಾ ಇತ್ತೇನೋ. ದುರಾದೃಷ್ಟಕ್ಕೆ ಪ್ರಜಾಪ್ರಭುತ್ವದ ವೇದಿಕೆಯಲ್ಲಿ ಆಳುವ ಸರ್ಕಾರ, ಜನತಂತ್ರ ವ್ಯವಸ್ಥೆ ಮೇಲೆ ನಂಬಿಕೆ ಇರಬೇಕಾದಂಥ ಒಂದು ಸರ್ಕಾರ ವಿಪಕ್ಷವನ್ನು ಮಟ್ಟ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದರ ಪರಿಣಾಮ ಇವತ್ತು ಈ ಪಾದಯಾತ್ರೆ ನಡೆಯುತ್ತೆ. ಕಾಂಗ್ರೆಸ್ನವರು ಅದಕ್ಕೆ ಮರೆಯಾತ್ರೆ ಮಾಡ್ತೇನೆ ಅಂತ ಹೇಳಿದರೆ ಈ ನಮ್ಮ ಪಾದಯಾತ್ರೆಯನ್ನು ದಿಕ್ಕು ತಪ್ಪಿಸಲಿಕ್ಕೆ ಅವರ ತಂತ್ರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಜ್ಯ ಜನತೆ ಭಾವಿಸ್ತಾರೆ. ಈಗ ಕಾಂಗ್ರೆಸ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವರು ಮಾಡಿರುವಂತಹ ಹಗರಣಗಳನ್ನು ಮುಚ್ಚು ಹಾಕೊಳ್ಳೋಕೆ ಪಾದಯಾತ್ರೆ ನಾಟಕ ಮಾಡ್ತಾ ಇದ್ದಾರೆ ಅಂತ. ಈಗ ನಿಮ್ಮಲ್ಲಿ ಸರ್ಕಾರ ಇದೆ, ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇದೆ, ನಿಮ್ಮ ಹತ್ರ CID ಇದೆ, ನಿಮ್ಮ ಹತ್ರ COD ಇದೆ, ನಿಮ್ಮ ಹತ್ರ SIT ಮಾಡಲಿಕ್ಕೆ ಅಧಿಕಾರ ಇದೆ. ತನಿಖೆ ಮಾಡಿ, ಯಾರಲ್ಲ ಅಂತ ಹೇಳಿದರು ಅದನ್ನ ಹೇಳಿದೆವು ನಾವು. ನಮ್ದು ಏನಿದೆಯೋ ನೀವು ತನಿಖೆ ಮಾಡಿ, ನಮ್ದು ಗೊಂದಲ ಇಲ್ಲ. ನಿಮ್ಮ ಮೇಲೆ ಇರುವಂಥ ಆರೋಪಕ್ಕೆ ಒಂದು ಸದನದಲ್ಲಿ ಉತ್ತರ ಕೊಡಿ, ಇಲ್ಲದೇ ಇದ್ದರೆ ರಾಜೀನಾಮೆ ಕೊಡಿ ಅಂತ ಹೇಳಿದೆವು. ಸದನದಲ್ಲಿ ಉತ್ತರ ಕೊಡುವಂಥ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ. ಸರ್ಕಾರಕ್ಕೆ ರಾಜೀನಾಮೆಗೆ ಪೂರಕವಾಗಿ ಇವತ್ತು ಇಡೀ ಕರ್ನಾಟಕವನ್ನು ಕೇಂದ್ರೀಕರಿಸಿಕೊಂಡು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೆಯುತ್ತೆ. ಸರ್, ಈಗ ನಿನ್ನೆ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರು ರಾಮನಗರದಲ್ಲಿ ವಿಜಯೇಂದ್ರ ಅವರ ಬಗ್ಗೆ ಅವಹೇಳನವಾಗಿ ಮಾತಾಡಿದ್ದಾರೆ. ಪ್ರಜಾಪ್ರಭುತ್ವದ ಚೌಕಟ್ಟನ್ನು ಮೀರಿ ಒಬ್ಬ ಉಪಮುಖ್ಯಮಂತ್ರಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಆ ಮಾತಿಗೆ ಉತ್ತರವನ್ನು ಅದೇ ದಾಟಿಯಲ್ಲಿ ವಿಜಯೇಂದ್ರ ಕೊಡ್ತಾರೆ ಅಂತ ನಂಗೆ ಅನಿಸುತ್ತೆ. ಧನ್ಯವಾದ. ಇದಿಷ್ಟು ಕೋಟ ಶ್ರೀನಿವಾಸ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪಾಪಾಪತಿ ಜೊತೆ ಬಿಡದಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.